ಸಂಜೀವಾಮೃತ ಬಂದ್ರು. ಕೊಡಿ ಇಲ್ಲಿ, ನಾನು ಇಟ್ಕೋತೀನಿ. ಪರವಾಗಿಲ್ಲ. ಅಯ್ಯೋ ಅವನೇ ಹೊರಲಿ ಬಿಡಮ್ಮ. 9 ತಿಂಗಳು ನೀನು ಹೊರದ್ರ ಮುಂದೆ ಇದೆಲ್ಲ ಭಾರನಾ? ಏನು ಹಾಗೆ ನೋಡ್ತಿದ್ಯಾ? ಗುಡಿಲಿ ತೊಟ್ಲು ಕೊಟ್ಟು ಬಂದಾಯ್ತಲ್ಲ, ಇನ್ನು ನೀನು ಎಷ್ಟೇ ಬೇಡ ಅಂದ್ರು ಅಮೃತ ಹೊರಲೇಬೇಕು. ಮುಂದಿನ ವರ್ಷ ಮನೇಲಿ ಕಿಲಿಕಿಲ ಅನ್ಲೇಬೇಕು. ಅಲ್ಲ ಕುಮುದ, ಬೇಡ ಅಂದರೆ ಅದು ಹೆಂಗೆ ಆಗುತ್ತೆ? ಅಮೃತ ಅವ್ರೆ, ನಿಮ್ಗೆ ಸುಸ್ತಾಗಿರುತ್ತೆ, ನೀವು ಒಳಗೆ ಹೋಗಿ ರೆಸ್ಟ್ ಮಾಡಿ. ನೋಡಿದ್ರೇನ್ರಿ ನಮ್ಮ ಸಂಜೀವ್ ಅಮೃತಾಗ ಎಷ್ಟು ಕಾಳಜಿ ಮಾಡ್ತಾನೆ. ಆಗದೆ ಇರುತ್ತಾ? ಅತ್ತೆ, ಅಮೃತ ಅವ್ರೆ, ನೀವು ಒಳಗೆ ಹೋಗಿ, ನಾ ಬಂದೆ. ಇಲ್ಲ ಸಂಜೀವ, ದೇವಸ್ಥಾನದಿಂದ ಪ್ರಸಾದ ಏನಾದರೂ ತಂದಿದ್ದೇನೋ? ತಂದಿದ್ರೆ ನನಗೂ ಕುಮುದಾಗ ಒಂಚೂರು ಕೊಡು. ಆ ದೇವ್ರ ದಯದಿಂದ ಏನಾದರೂ ಆಗತ್ತಾ ನೋಡೋಣ. ಏನ್ರಿ ಹಂಗಂದ್ರೆ? ಏನಿಲ್ಲ, ದೇವರು ಒಳ್ಳೇದು ಮಾಡಲಿ, ಪ್ರಸಾದ ಕೊಡು ಅಂದಪ್ಪ. ಇದರಲ್ಲಿದೆ ತಗೊಳ್ಳಿ. ಇಷ್ಟೊಂದು ಪ್ರಸಾದ ತಂದೇನು? ಹ್ಞೂ. ಹಾಂ, ಸರ್. ಏನಮ್ಮ ಹೆಸರು? ಕಾವ್ಯ ಸರ್. ನಿನ್ನ ಹೆಸರು? ಲಕ್ಷ್ಮಿ ಕೇಶವ್ ಪುರೋಹಿತ್. ಇದು ಯಾರ್ದು? ಆದಿತ್ಯ ಗಿರಿಧರ್. ಯಾರ್ದು? ಆದಿತ್ಯ ಗಿರಿಧರ್. ಅವನ ಅಸೆಸ್ಮೆಂಟ್ ನೀನು ಯಾಕಮ್ಮ ಕೊಡ್ತಾ ಇದೀಯಾ? ಅದು ಸರ್, ಇವತ್ತು ಆದಿ ಕಾಲೇಜಿಗೆ ಬಂದಿರಲಿಲ್ಲ, ಅದಕ್ಕೆ ನನಗೆ ಕೊಟ್ಬಿಡು ಅಂತ ನನ್ನ ಕೈಲಿ ಕೊಟ್ಟು ಕಳಿಸಿದ್ದೆ. ಈಗಷ್ಟೇ ಒಂದು ಹುಡುಗಿ ಆಚೆ ಹೋದ್ಲು, ಅವಳನ್ನ ಕರಿ ಹೋಗಮ್ಮ. ಎಸ್ ಸರ್. ಅವಾಗಲೇ ಅಸೆಸ್ಮೆಂಟ್ ತಂದಿಟ್ಟಿಯಲ್ಲ, ಯಾರ್ದಮ್ಮ? ಆದಿದು, ಐ ಮೀನ್ ಆದಿತ್ಯ ಗಿರಿಧರ್ದು ಸರ್. ಆದಿತ್ಯ ಗಿರಿಧರ್. ಈ ಅಸೆಸ್ಮೆಂಟ್ ಯಾರ್ದು? ಆದಿತ್ಯ ಗಿರಿಧರ್. ಇಬ್ಬಿಬ್ರು ಸ್ಪೈಗಳ ಕೆಲಸ ಮಾಡ್ತಿದ್ದೀರಾ ಅವನಿಗೆ? ಅವನು ನಿಮ್ಮಿಬ್ರಿಗೆ ಅಸೆಸ್ಮೆಂಟ್ ಕೊಡಕ್ಕೆ ಹೇಳಿದ್ನಾ? ಶಟ ಪೈಸೆ. ಏನ್ ಆಟ ಆಡ್ತಿದ್ದೀರಾ ಇಲ್ಲಿ ಬಂದು? 3 ಜನಕ್ಕೂ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ. ಸರ್ ಸಾರಿ ಸರ್, ಆದಿ ನಿಜವಾಗ್ಲೂ ಅಸೈನ್ಮೆಂಟ್ ಕೊಟ್ಟಿದ್ದು ನನಗೇನೆ. ಸರ್ ಇಲ್ಲ ಸರ್, ಆದಿ ನನಗೆ ಕೊಡೋದಕ್ಕೆ ಹೇಳಿದ್ರು. ಫೈಟ್. ನಾಳೆ ಅವನು ಬಂದು ಅಸೆಸ್ಮೆಂಟ್ ಯಾರು ಕೊಟ್ಟಿದ್ದೆ ಅಂತ ಹೇಳಿದ್ರೇನೆ ನಿಮ್ಮಿಬ್ರಿಗೂ ಇಂಟರ್ನಲ್ ಮಾರ್ಕ್ಸ್ ಸಿಗೋದು. 3 ಜನ ಸುಳ್ಳು ಹೇಳಿದ್ರೆ 3 ಜನ ಕಾಲೇಜ್ ಬಿಟ್ಟು ಮನೇಲಿ ಕೂತ್ಕೋತೀರಾ? ಅತ್ತೆ ಹಾಗೆ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ನನಗೆ ನನ್ನ ಡಿಸಿಷನ್ ಗೊತ್ತಿದೆ, ನೀವು ಆ ಡಿಸಿಷನ್ನ ರೆಸ್ಪೆಕ್ಟ್ ಮಾಡಿದ್ದೀರಾ, ಸೊ ನೋ ಪ್ರಾಬ್ಲಮ್. ನೀವು ನನಗೆ 6 ತಿಂಗಳು ಟೈಮ್ ಕೊಟ್ಟಿದ್ದೀರಾ ಅಲ್ವಾ? ಅಲ್ಲಿವರೆಗೂ ನನ್ನಿಂದ ಈ ಮನೆಯವರು ಯಾರಿಗೂ ತೊಂದರೆ ಆಗೋದಿಲ್ಲ, ಸರಿನಾ? ಸರಿ, ನಿಮ್ಮ ಬ್ಯಾಗಲ್ಲಿರೋ ಬಟ್ಟೆ ಕಬರ್ಡ್. ನೀವು ನನಗೋಸ್ಕರ ಕಾಲೇಜಿಗೆ ಅಪ್ಲೈ ಮಾಡಿದ್ರಾ? ಯಾವಾಗ? ನೀವು ನೋಡಲಿ ಅಂತಲೇ ಬೀರೂಲಿಟ್ಟಿದ್ದೆ, ಅದನ್ನು ನೀವು ನೋಡಿಲ್ಲ. ನಾನೇ ಹೇಳೋಣ ಅಂತ ಅಂದ್ಕೊಳ್ಳುವಾಗ ಏನಿಲ್ಲ ಬಿಡಿ. ಹೇಳಿ ಸಂಜೀವ್ ಅವರೇ. ನಿಮಗೆ ಮದುವೆ ಇಷ್ಟ ಇಲ್ಲ ಅಂತ ನೀವು ಹೇಳಿದ್ರಿ.
ಸಾರಿ, ನೀವು ಲಂಡನ್ಗೆ ಹೋಗಿ ಓದಬೇಕು ಅಂತಿರೋರು. ನಾನು ಇಲ್ಲಿರೋ ಕಾಲೇಜ್ಗೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ನಾನು ಲಂಡನ್ಗೆ ಹೋಗೋ ಟೈಮ್ ಮೀರೋಗಿದೆ. ಮತ್ತೆ ಅಪ್ಲೈ ಮಾಡಿ ಅದಕ್ಕೆ ಸೀಟ್ ಸಿಕ್ಕಿ ನಾನು ಅಲ್ಲಿಗೆ ಹೋಗೋವರೆಗೂ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಅಲ್ಲಿವರೆಗೂ ನಾನು ಸ್ಟಡೀಸ್ನ ಬಿಟ್ಟು ಸುಮ್ಮನೆ ಕೂತಿರೋಕ್ಕಾಗಲ್ಲ. ನನಗೋಸ್ಕರ ನೀವು ಹೇಗಿದ್ರೂ ಅಪ್ಲೈ ಮಾಡಿದ್ದೀರಾ ಅಲ್ವಾ? ಈ 6 ತಿಂಗಳು ನಾನು ಇಲ್ಲೇ ಇದ್ದು ಸ್ಟಡೀಸ್ನ ಕಂಪ್ಲೀಟ್ ಮಾಡ್ತೀನಿ. ನಿಜವಾಗ್ಲೂ ನೀವು ಈ ಕಾಲೇಜ್ಗೆ? ಯಾಕೆ ಹೋಗಬಾರ್ದಾ? ಅಲ್ಲ, ಲಂಡನ್ಗೆ ಹೋಗೋವರೆಗೂ ನಾನು ಇಲ್ಲೇ ಇದ್ದು ಸ್ಟಡೀಸ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ಸ್. ಏಯ್ ನಿಂತ್ಕೊಳೆ. ಏಯ್ ನಿನ್ನೆ ಕರೀತಾ ಇರೋದು, ನಿಂತ್ಕೊಳೆ. ಯಾಕೆ ನಿಂತ್ಕೊಂಡೆ? ಅಲ್ಲ, ಅವ್ರು ಕರೀತಿದ್ದಾರೆ. ನಿನ್ನನ್ನು ಕರಲ್ಲ? ಅಲ್ಲ, ನಿನ್ನ. ಅವಳು ನನ್ನನ್ನು ಕರೀಲಿಲ್ಲ, ನಿಮ್ಮನ್ನು ಕರೀಲಿಲ್ಲ. ಬನ್ನಿ. ಏಯ್ ನಿಂತ್ಕೊಳೆ, ನಿನ್ನೆ ಕರೀತಾ ಇರೋದು. ಏಯ್ ನಿಂತ್ಕೊಳೆ. ಏಯ್ ಅಷ್ಟೊತ್ತಿಂದ ಕರೀತಾ ಇರೋದು ಕೇಳಿಸ್ತಾ ಇಲ್ವಾ? ಯಾರನ್ನು ಕರೆದಿದ್ದು? ನನ್ನ? ಮತ್ತಿನ್ ಯಾರನ್ನ? ನಿನ್ನೆ ಕರೆದಿದ್ದು. ನನ್ನ ಹೆಸರು ಅಲ್ಲ, ಲಕ್ಷ್ಮಿ. ಲಕ್ಷ್ಮಿ ಅಂತ ಕರೆದಿದ್ರೆ ನಿಂತ್ಕೋತಾ ಇದ್ದೆ. ನಿಂಗೆ ಯಾರೇ ಹೇಳಿದ್ದು ಆದಿ ಅಸೈನ್ಮೆಂಟ್ ಬರೆಯೋಕೆ? ಯಾಕೆ ಹೇಳಬೇಕು? ನನಗೆ ಬರಿಬೇಕು ಅನಿಸ್ತು, ನಾನು ಬರೆದೆ. ನೀನು ಯಾಕೆ ಬರೆದೆ? ಹಲೋ, ಆದಿ ನನ್ನ ಫ್ರೆಂಡ್. ಅವ್ನು ನನಗೆ ಬರೆಯೋಕೆ ಹೇಳ್ದ, ನಾನು ಬರ್ದೆ. ನಿನಗೂ ಆದಿಗೂ ಏನ್ ಸಂಬಂಧ ಅಂತ ನೀನ್ ಬರ್ದೆ? ಹಾಂ, ಅವನು ನನ್ನ ಕ್ಲಾಸ್ಮೇಟ್. ಒಂದೇ ಮನೇಲೂ ಇದ್ದೀವಿ, ಅದಕ್ಕೆ ಬರೆದೆ. ಕರೀದೇ ಇದ್ರು ಹೋಗಿ ಕೆಲಸ ಮಾಡಿದ್ರೆ ಮರ್ಯಾದೆನೂ ಸಿಗಲ್ಲ, ಕೂಲಿನೂ ಸಿಗಲ್ಲ. ಮರ್ಯಾದೆನೂ ನೀನೇ ಇಟ್ಕೋ, ಕೂಲಿನೂ ನೀನೇ ಇಟ್ಕೋ. ಸಮಾಜ ಸೇವೆ ಮಾಡಿದೆ ಅನ್ನೋ ಆತ್ಮತೃಪ್ತಿ ನನಗೆ ಸಾಕು. ಆಹಾ, ಸಮಾಜ ಸೇವೆ ಏನ್ ಮದರ್ ತೆರೇಸಾ ಅಲ್ಲ, ಮಹಾಲಕ್ಷ್ಮಿ. ಏ ಓವರ್ ಆಗಿ ಮಾತಾಡ್ಬೇಡ. ನಿನ್ ಕೈಯಾರೆ ನೀನೇ ಹಳ್ಳ ತೋಡ್ಕೊಂಡಿದ್ಯಾ. ನಿನ್ನ ಕಾಲೇಜಿಂದ ಹೊರಗೆ ಕಳ್ಸೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಿದ್ವಿ. ಆದ್ರೆ ಈಗ ನೀನೇ ಅದಕ್ಕೆ ದಾರಿ ಮಾಡಿಕೊಟ್ಟಿದ್ಯಾ.